ಥರ್ಡ್ ರೈಟ್. ಧಾರವಾಡ ತಂಡಕ್ಕೆ ಡೂ ಆರ್ ಡೈ. ಕ್ಯಾಪ್ಟನ್ ಲಾಸ್ಟ್ 3 minutes ಟು ಗೋ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 15-11 4 ಅಂಕದ ಅಂತರ. ಸಂಕಣ 2ರಲ್ಲಿ ಉಡುಪಿ ವಿರುದ್ಧ ವಿಜಯನಗರ. ಒಂದು 0 ಪಂದ್ಯ. ಉತ್ತಮವಾದಂತಹ ಒಂದು ಆರಂಭವನ್ನ ಕಂಡುಕೊಂಡಿರುವಂತಹ ವಿಜಯನಗರ. ಐತಿಹಾಸಿಕ ಪ್ರಸಿದ್ಧಿ ಹಂಪಿಯ ವಿಜಯನಗರ. ಉತ್ತಮವಾದಂತಹ ಟ್ಯಾಕಲ್ ಕಲ್ಪತರು ನಾಡು ತುಮಕೂರು ತಂಡದ ಆಟಗಾರರಿಂದ. 18-13. ಅಂಕಣ 2ಕ್ಕೆ ಫಸ್ಟ್ ಏಡ್ ವ್ಯವಸ್ಥೆ ನೀಡಿ, ಆದಷ್ಟು ಬೇಗ ಫಸ್ಟ್ ಏಡ್ ನೀಡಿ. ಆರೋಗ್ಯ ಇಲಾಖೆಯವರು ಯಾರಿದ್ರ? ವಿಜಯನಗರ ಮತ್ತು ಉಡುಪಿ ತಂಡಗಳ ನಡುವೆ ಅಂಕಣ 2ರಲ್ಲಿ ಪಂದ್ಯ ಸಾಗ್ತಾ ಇದೆ. ಉಡುಪಿ ತಂಡದ ಆಟಗಾರನಿಗೆ ಸ್ವಲ್ಪ ಏಟಾಗಿರೋ ಥರ ಇದೆ. ಕಾದು ನೋಡುವ. ಪಂದ್ಯಾಟ ಮುಂದುವರಿತಾ ಇದೆ. ವಿಜಯನಗರದ ತಂಡದ ಪರವಾಗಿ 2 ಅಂಕಗಳು. ಉಡುಪಿ 0ದಲ್ಲಿ ಮುನ್ನಡೀತಾ ಇದೆ. ಅಂಕಣ 1ರಲ್ಲಿ 19-15 ಧಾರವಾಡ ತಂಡದ ಪರವಾಗಿ. ಆದಮ್ ಕುಶಾಲ್ ನಗರ್ ಅವರು ಒಂದ್ ಸ್ವಲ್ಪ ಬೇಜಾರಲ್ಲಿದ್ದಾರೆ. ಅವರಿಗೆ ಕಣ್ಣೀರು ಬರ್ತಾ ಇದೆ ಅನ್ಸುತ್ತೆ. ಉಡುಪಿ 0ದಲ್ಲಿ ಬಂದಿರುತ್ತದೆ. ಒಳ್ಳೆಯ ಕ್ಯಾಚ್ ಅನ್ನ ತಗೊಂಡಿದ್ದಾರೆ ಉಡುಪಿ ತಂಡ. ಇದರಿಂದಾಗಿ ತಮ್ಮ ಖಾತೆಯನ್ನ ತೆರೆದಿದ್ದಾರೆ. 1-2ರಲ್ಲಿ ವಿಜಯನಗರ ಮುನ್ನಡೆಯುತ್ತಾ ಇದೆ. ನೋಡಿ, ಪಂದ್ಯ ಮುಗಿದಿರುವಂತಹ ತಂಡದ ನಾಯಕರ ಗಮನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ. ವ್ಯಾನ್ ರೆಡಿ ಇದೆ. ಬೋನಸ್ ಲೈನ್ ಆಕ್ಟಿವ್ ಆಗಿದೆ. ಕಾದ್ ನೋಡುವ ಬೋನಸ್ ಏನಾದ್ರು ತಗೊಳ್ತಾರ ಅಂತ. ಆದಷ್ಟು ಬೇಗ ಮ್ಯಾಚ್ ಏನು ಇವತ್ತು 2 ಮ್ಯಾಚ್ ಆಡಿದ್ರು. ಉತ್ತಮವಾದ ಹಿಡಿತ ವಿಜಯನಗರ ತಂಡದ ಪರವಾಗಿ. 3-1ರಲ್ಲಿ ಪಂದ್ಯ ಮುನ್ನಡೀತಾ ಇದೆ. ವಿಜಯನಗರದ ತಂಡದ ಪರವಾಗಿ 3, ಉಡುಪಿ ತಂಡದ ಪರವಾಗಿ 1. ದಯಮಾಡಿ ಆಟಗಾರರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು. ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ ಆಟಗಾರರು. ಯಾವುದೇ ಅಂಕವಿಲ್ಲದೆ ವಾಪಸ್ ಬಂದಿದ್ದಾರೆ ತಮ್ಮ ಅಂಕಣಕ್ಕೆ ವಿಜಯನಗರದ ಆಟಗಾರರು. ಒಂದು ಅಂಕವನ್ನು ಪಡೆದು ಉಡುಪಿ ತಂಡದ ಆಟಗಾರರು ತಮ್ಮ ಅಂಕಣಕ್ಕೆ ವಾಪಸ್ ಹೋಗಿದ್ದಾರೆ. ಇದರಿಂದ 2-3ರಲ್ಲಿ ಪಂದ್ಯ ಮುನ್ನಡೀತಾ ಇದೆ. ಬೋನಸ್ ಆಕ್ಟಿವ್ ಆಗಿದೆ. ಬೋನಸ್ ನ ಕದಿಯುವ ಪ್ರಯತ್ನ. 20-17ರಲ್ಲಿ 3 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ ಧಾರವಾಡ ತಂಡದ ಪರವಾಗಿ. ವಿಜಯನಗರದ ಆದಮ್ ಕುಶಾಲ್ ನಗರ್ ಅವರು ಎದ್ದು ಆಟ ಆಡ್ತಾ ಇದ್ದಾರೆ. ಕಾದು ನೋಡುವ. ಪಂದ್ಯ ಮುಕ್ತಾಯವಾಗಿದೆ. ಅಂಕಣ 1ರಲ್ಲಿ ಧಾರವಾಡ ತಂಡ 4 ಅಂಕದ ಅಂತರದೊಂದಿಗೆ ವಿಜಯಶೀಲಾಗಿದೆ. ಉಡುಪಿ ತಂಡದ ಆಟಗಾರರಿಂದ ರೈಡ್ ನಡೀತಾ ಇದೆ. ಉತ್ತಮವಾದ ಆಂಕಲ್ ಹೋಲ್ಡ್. ವಿಜಯನಗರದ ತಂಡದ ಪರವಾಗಿ ಉತ್ತಮವಾದ ಆಂಕಲ್ ಹೋಲ್ಡ್ ಅನ್ನು ಮಾಡಿದ್ದಾರೆ. ಇದರಿಂದ ವಿಜಯನಗರ ತಂಡದ ಪರವಾಗಿ 1 ಅಂಕ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಸಿದ್ದು, ವೇಣುಗೋಪಾಲ್, ಗುಣಿಗೆಗಾರರಾಗಿ ಕಾರ್ತಿಕ್, ಸಾಗುಣಿಗೆಗಾರರಾಗಿ ಹೇಮಂತ್ ಹಾಗೂ ಜಾನ್ಸನ್,
ಥರ್ಡ್ ಪ್ರಕಾಶ್ ಎಲ್ಲ ತೀರ್ಪುಗಾರರ ಕಣಕ್ಕೆ ತೆರಳಿ. ವಿಜಯನಗರ ತಂಡದ ಪರವಾಗಿ 4 ಒಂದು ಉತ್ತಮವಾದ ರೈಡ್ ಆಗುವ ಸಂಭವ. 1 ಅಂಕಗಳೊಂದಿಗೆ ವಿಜಯನಗರ ತಂಡ 5-2 ಮುನ್ನಡೆ. ಬೋನಸ್ ಆಕ್ಟಿವ್ ಆಗಿದೆ, ನೋಡುವ ಏನ್ ಮಾಡ್ತಾರೆ ಅಂತ. ಉತ್ತಮವಾದ ಆಂಕಲ್ ಹೋಲ್ಡ್. ವಿಜಯನಗರ ತಂಡದ ಪರವಾಗಿ ಉತ್ತಮವಾದ ಆಂಕಲ್ ಹೋಲ್ಡ್ ಅನ್ನು ಮಾಡಿದರೆ ತಮ್ಮ ತಂಡದ ಖಾತೆಗೆ 1 ಅಂಕವನ್ನ ಹೆಚ್ಚಿಗೆ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ 6-2 ವಿಜಯನಗರ ತಂಡದ ಪರವಾಗಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್ ಆಕ್ಟಿವ್ ಆಗಿದೆ. ಕಾದು ನೋಡುವ ಏನಾಗ್ತದೆ ಈ ರೈಡ್. ಯಾವುದೇ ಅಂಕ ಇಲ್ಲದೆ ವಾಪಸ್ ಬಂದಿದ್ರೆ ವಿಜಯನಗರ ತಂಡದ ಆಟಗಾರ. ಹಾಗೂ ಬೀದರ್ ಕಣ 2ರಲ್ಲಿ 2 ತಂಡಗಳಿಗೆ ಇದು 2ನೇ ಕರೆ. ಬೋನಸ್ ಆಕ್ಟಿವ್ ಆಗಿದೆ. ಉಡುಪಿ ತಂಡದ ಆಟಗಾರ ಅದರ ಪ್ರಯೋಜನ ಪಡ್ಕೊಳ್ತಾರ ಏನು ಕಾದು ನೋಡುವ. ಯಾವುದೇ ಅಂಕ ಇಲ್ಲದೆ ತಮ್ಮ ಅಂಕಣಕ್ಕೆ ಹಿಂತಿರುಗಿದರೆ ಉಡುಪಿದ ಆಟಗಾರರು. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಆದಷ್ಟು ಬೇಗ ಅಂಕಣ 1ಕ್ಕೆ ಕರೆ ನೀಡಿರುವಂತಹ 2 ತಂಡದ ನಾಯಕರು ಅಂಕಣವನ್ನ ಪ್ರವೇಶ ಮಾಡಿ. ಹಲೋ ಉತ್ತಪ್ಪ ಸರ್, ದಯವಿಟ್ಟು ಎಲ್ಲಿದ್ದರೂ ಪ್ರಚಾರಕರ ಬಳಿ. ಉಡುಪಿ 6-2ರಲ್ಲಿ ಪಂದ್ಯ ಸಾಗ್ತಾ ಇದೆ ವಿಜಯನಗರ ತಂಡದ ಪರವಾಗಿ. ಪ್ರಮೋದ್ ಉಡುಪಿ ತಂಡದ ಪರವಾಗಿ ಟೈಮ್ ಔಟ್. 6-2ರಲ್ಲಿ ಪಂದ್ಯ ಮುನ್ನಡೆಯುತ್ತಾ ಇದೆ. ವಿಜಯನಗರದ ತಂಡದ ಪರವಾಗಿ 6. ಡೂ ಆರ್ ಡೈ ರೈಡ್. ಈ ರೈಡ್ ನಲ್ಲಿ ಅಂಕ ಪಡಿಲೇಬೇಕಾಗ್ತದೆ. ಕಾದು ನೋಡುವ ಏನಾಗ್ತದೆ ಅಂತ. ಉತ್ತಮವಾದಂತಹ ಒಂದು ಟ್ಯಾಕಲ್ ಉಡುಪಿ ತಂಡದ ಆಟಗಾರರಿಂದ. ಆಗಿದೆ. ಸಾಕಷ್ಟು ಪ್ರಯತ್ನ ಇತ್ತು. 2 ಅಂಕವನ್ನು ಪಡೆಯೋದ್ರ ಮೂಲಕ ಲೀಡ್ನ ಒಂದು ಅಂತರಲ್ಲಿ ಕಡಿಮೆ ಆಗಿದೆ. 6-4ರಲ್ಲಿ ಪಂದ್ಯ. ದಾಳಿಗಾರರಲ್ಲಿ ತೀರ್ಪುಗಾರ ವಿಸಿಲ್ ಸೌಂಡ್ ಅನ್ನು ಗಮನಿಸಿ. ಮೂರನೇ ರೈಡ್ ಡೂ ಆರ್ ಡೈ ರೈಡ್. ಈ ರೈಡ್ ಅಲ್ಲಿ 1ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ರೈಡರ್ ಅಂಕವನ್ನ ಪಡೆಯಲೇಬೇಕಾಗ್ತದೆ. ಮಾಡು ಇಲ್ಲವೇ ಮಡಿ ರೈಡ್. ದಕ್ಷಿಣ ಕನ್ನಡ ವಿರುದ್ಧ ಗದಗ ಜಿಲ್ಲಾ ತಂಡ ಆದಷ್ಟು ಬೇಗ ಅಂಕವನ್ನು ಪಡೆದಿದ್ದಾರೆ. ಡೂ ಆರ್ ಡೈ ಪಂದ್ಯದಲ್ಲಿ 1 ಅಂಕ ಉಡುಪಿ ತಂಡಕ್ಕೆ. 5-6ರಲ್ಲಿ ಪಂದ್ಯ ಮುನ್ನಡೆಯುತ್ತಾ ಇದೆ. ವಿಜಯನಗರ ತಂಡದ ಪರವಾಗಿ 6, ಉಡುಪಿ ತಂಡದ ಪರವಾಗಿ 5. ಯಾವುದೇ ಅಂಕ ಇಲ್ಲದೆ ವಿಜಯನಗರದ ತಂಡದ ಆಟಗಾರ ತಮ್ಮ ಅಂಕಣಕ್ಕೆ ವಾಪಸ್ಸಾಗಿದ್ದಾರೆ. ಎರಡು ತಂಡಗಳಿಗೆ ಬೋನಸ್ ಇಲ್ಲ. ಉಡುಪಿ ತಂಡದ ಆಟಗಾರ ಏನ್ ಮಾಡ್ತಾರೆ ಅಂತ ಕಾದು ನೋಡುವ. ಅವಿನಾಶ್ ಅವರು ಮೈಕ್ ಆಫ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಲ್ಲಿ ಮೈಕ್ ಆಫ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ.
ಯಾವುದೇ ಅಂಕವಿಲ್ಲದೆ ವಿಜಯನಗರ ತಂಡದ ಆಟಗಾರ ವಾಪಸ್ ಅಂಕಣಕ್ಕೆ. 5-6 ಅಂಕಗಳಿಂದ ಪಂದ್ಯ ಮುನ್ನಡೆಯುತ್ತಾ ಇದೆ. ಸಮಬಲದ ಹೋರಾಟ ನಡೀತಾ ಇದೆ. ಡೂ ಆರ್ ಡೈ ವಿಜಯನಗರದ ಆಟಗಾರನಿಗೆ ಡೂ ಆರ್ ಡೈ ರೈಡ್ ನಲ್ಲಿ ಅಂಕ ಪಡಿಲೇಬೇಕಾಗ್ತದೆ. ಬೋನಸ್ ಆನಿಲ್ಲ. ಮಾಡು ಇಲ್ಲವೇ ಮಡಿ ರೈಡ್ ಅಂಕವನ್ನ ಪಡೆದೇ ತಮ್ಮ ಅಂಕಣಕ್ಕೆ ವಾಪಸ್ ಬರಬೇಕಾಗ್ತದೆ. ಕಾದು ನೋಡುವ. ಉತ್ತಮವಾದ ಹಿಡಿತಕ್ಕೆ ಪ್ರಯತ್ನ, ಆದರೆ ರೈಡರ್ ತಪ್ಪಿಸಿಕೊಂಡು ಬರಲಿ ಯಶಸ್ವಿಯಾಗಿದ್ದಾರೆ. ಉಡುಪಿ ತಂಡಕ್ಕೆ ಡೂ ಆರ್ ಡೈ ರೈಡ್. 7-5 ಪಂದ್ಯ ವಿಜಯನಗರ ತಂಡದ ಪರವಾಗಿ. ದಾಳಿಯಲ್ಲಿ ಉಡುಪಿ ತಂಡದ ರೈಟ್ ರೈಡರ್ ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ. ಬೋನಸ್ ಆಕ್ಟಿವ್ ಆಗಿದೆ. ಡೂ ಆರ್ ಡೈ ರೈಡ್. ರೈಡರ್ ಔಟ್. 30 ಸೆಕೆಂಡ್ ಒಳಗಡೆ ಯಾವುದೇ ಅಂಕ ತರದೆ ಡೂ ಆರ್ ಡೈ ನಲ್ಲಿ ಹಿಂದಿರುಗಿದ್ರಿಂದ ರೈಡರ್ ಔಟ್ ಆಗಿದ್ದಾರೆ. ಇದರಿಂದ ವಿಜಯನಗರ ತಂಡಕ್ಕೆ 8 ಪ್ರಥಮಾರ್ಧದ ಆಟ ಮುಕ್ತಾಯವಾಗಿದೆ. 8-5 ಪಂದ್ಯ ಮುನ್ನಡೆತಾ ಇದೆ. ಹಲೋ ಚೆಕ್. ಈ ಒಂದು ಕಬಡ್ಡಿ ಪಂದ್ಯಾವಳಿ ವೀಕ್ಷಣೆಗೆ ತುಂಬಾ ಬ್ಯುಸಿ ಶೆಡ್ಯೂಲ್ ನಲ್ಲೂ ಸಹ ಮೈಸೂರು ಜಿಲ್ಲೆಯ ನಾಗ್ನಳ್ಳಿಯಿಂದ ಆಗಮಿಸಿರುವಂತಹ ಸಂಜಯ್ ಅವರ ಆತ್ಮೀಯ ಸಹೋದರ ರಾಕೇಶ್ ರವರು ಸಹ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ವಿಜಯನಗರ ವಿರುದ್ಧ ಉಡುಪಿ. ಮಧ್ಯಂತರದ ವಿರಾಮಕ್ಕೆ ಸ್ಕೋರ್ 8-5 ವಿಜಯನಗರ ತಂಡದ ಪರವಾಗಿ. ಹಾಗೆ ಅಂಕಣ 1ರಲ್ಲಿ ಈಗಾಗಲೇ ಪಂದ್ಯ ಆರಂಭವಾಗಿದೆ. ಮುದ್ರಣ ಕಾಶಿ ಗದಗ ವಿರುದ್ಧ ಬೋನಸ್ ಲೈನ್ ದೇವಾಲಯಗಳ ರೆಡಿ ಮಾಡಬೇಕು ಅಂತ ಪುಣ್ಯ ಸ್ಥಾನದಿಂದ ಆಗಮಿಸಿರುವಂತಹ ದಕ್ಷಿಣ ಕನ್ನಡ. ಪ್ರಥಮಾರ್ಧದ ಮುಕ್ತಾಯಕ್ಕೆ 8-5 ವಿಜಯನಗರ ತಂಡದ ಪರವಾಗಿ 8. ಸೂಪರ್ ಡೂಪರ್ ರೈಡ್. ವಿಘ್ನೇಶ್ ಶೆಟ್ಟಿ ತನ್ನ ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ 3 ಅಂಕವನ್ನು ಪಡೆಯುವ ಮೂಲಕ ಆರಂಭಿಕ ಹಂತದಲ್ಲಿ ಗದಗ್ ತಂಡಕ್ಕೆ ಇಲ್ಲಿ ಡುಬ್ಕಿ ಚೈನ್ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. ಒಂದು ಅದ್ಭುತವಾದಂತಹ ಎಸ್ಕೇಪ್. 4-1 ಪಂದ್ಯ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಸಿದ್ದು ಧಾರವಾಡ್ರವರು, ತೀರ್ಪುಗಾರರಾಗಿ ವೇಣುಗೋಪಾಲ್ ಬೆಂಗಳೂರವರು, ಮೋಹನ್ ಮೈಸೂರು. ಚಾಲನೆಗೊಳ್ಳಿದೆ. ಅಸಿಸ್ಟೆಂಟ್ಸ್ 8-5 ತಂಡವನ್ನು ಹೊರತುಪಡಿಸಿ ಮಿಕ್ಕ ಎಲ್ಲ ತಂಡಗಳು ಊಟಕ್ಕೆ ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. 8-5 ಪಂದ್ಯ ಮುನ್ನಡೆತಾ ಇದೆ. ವಿಜಯನಗರ ತಂಡದ ಪರವಾಗಿ 8. ಬೋನಸ್ ಕದಿಯುವ ಪ್ರಯತ್ನ ಉಡುಪಿ ತಂಡದ ಆಟಗಾರನಿಂದ. ಜರ್ಸಿ ನಂಬರ್ 9 ಆಟಗಾರ 6 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಚುರುಕಿನ ಒಂದು ಪಾದಗಳ ಚಲನೆಯನ್ನ ಕಾಣಬಹುದಾಗಿತ್ತು, ಆದ್ರೆ ಎಂಟಿ ರೈಡ್ನೊಂದಿಗೆ ವಾಪಸ್ ಆದ್ರು. ರೈಡ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಉತ್ತಮವಾದ ಹಿಡಿತವಾಗುವ ಸಂಭವ ಇದೆ. ಉತ್ತಮವಾದ ಕ್ಯಾಚ್. ಉಡುಪಿ ತಂಡಕ್ಕೆ 2 ಅಂಕಗಳ ಸೇರ್ಪಡೆ. ಇದರಿಂದಾಗಿ ಉಡುಪಿ ತಂಡದ ಅಂಕ 7ಕ್ಕೆ ಮುನ್ನಡೆ.
8-7ರಲ್ಲಿ ವಿಜಯನಗರ ಕೇವಲ 1 ಅಂಕಗಳ ಮುನ್ನಡೆ. ಎರಡೂ ತಂಡಗಳಿಂದ ಸಮಬಲದ ಹೋರಾಟ. ಉತ್ತಮವಾದ ಕ್ಯಾಚ್ ವಿಜಯನಗರ ತಂಡದ ಪರವಾಗಿ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಉಡುಪಿ ತಂಡದ ಪರವಾಗಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಾದ್ ನೋಡುವ ಏನಾಗುತ್ತೆ ಅಂತ. ಸೂಪರ್ ಟ್ಯಾಕಲ್ನ ಸದುಪಯೋಗ ಪಡಿಸಿಕೊಂಡು ಅಂಕಪಟ್ಟಿಯನ್ನು ಸಮಬಲವಾಗಿ ಮಾಡಲಿಕ್ಕೆ ಒಂದು ಅವಕಾಶ ಉಡುಪಿ ತಂಡಕ್ಕೆ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದಂತ ಸಂದರ್ಭ ಒಂದು ಎಂಟಿ ರಾಡ್ ವಾಪಸ್ ಆಗಿದ್ದಾರೆ ಉಡುಪಿ ತಂಡದ ಸೂರಿ. 9-7 ವಿಜಯನಗರ ತಂಡದ ಪರವಾಗಿ. ಉಡುಪಿ ತಂಡದ ಅನುಭವಿ ಆಟಗಾರ ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್ ನೊಂದಿಗೆ ತಂಡಕ್ಕೆ 1 ಅಂಕವನ್ನು ಪಡೆಯಲು ಯಶಸ್ವಿಯಾದರು. 9-8 ಇನ್ ಫೇವರ್ ಆಫ್ ವಿಜಯನಗರ. ಇತಿಹಾಸ ಪ್ರಸಿದ್ಧ ಹಂಪಿಯ ವಿಜಯನಗರದಿಂದ ಆಗಮಿಸಿರುವಂತಹ ಆಟಗಾರರು ಉತ್ತಮವಾದಂತಹ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. 4 ಆಟಗಾರ ನಡುವೆ ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಒಂಬತ್ತು 8 ಅಂಕಗಳಲ್ಲಿ ಪಂದ್ಯ ಮುನ್ನಡೆತಾ ಇದೆ. ಕಾದ್ ನೋಡುವ. ಉತ್ತಮವಾದ ಕ್ಯಾಚ್. ಇದರಿಂದಾಗಿ ವಿಜಯನಗರ ತಂಡಕ್ಕೆ 1 ಅಂಕಗಳ ಸೇರ್ಪಡೆ. ಉಡುಪಿ ತಂಡದ ಪರವಾಗಿ ಟೈಮ್ ಔಟ್. ಉಡುಪಿ ತಂಡದ ಪರವಾಗಿ ಪ್ರಥಮ ಟೈಮ್ ಔಟ್. 10-8ರಲ್ಲಿ ಪಂದ್ಯ ವಿಜಯನಗರ ತಂಡದ ಪರವಾಗಿ. ಥರ್ಡ್ ರೈಡ್ ವಿಜಯನಗರ ತಂಡಕ್ಕೆ. ಡೂ ಆರ್ ಟೈ, ಮಾಡು ಇಲ್ಲವೇ ಮಡಿ. 1 ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ ಇಬ್ಬರಿಗೂ ಒಂದೊಳ್ಳೆ ಅವಕಾಶ ಇದೆ. ದಾಳಿಗಾರ ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ಸೂಪರ್ ಟ್ಯಾಕಲ್. ಇದರಿಂದಾಗಿ ಉಡುಪಿ ತಂಡಕ್ಕೆ 2 ಅಂಕಗಳು. ಸಮಬಲದ ಹೋರಾಟ. 10-10ರಲ್ಲಿ ಪಂದ್ಯ ಮುನ್ನಡೆತಾ ಇದೆ. ಹತ್ತು 11ರಲ್ಲಿ ಪಂದ್ಯ ಮುನ್ನಡೆತಾ ಇದೆ. ವಿಜಯನಗರ ತಂಡದ ಪರವಾಗಿ 11. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಉಡುಪಿ ತಂಡದ ಪರವಾಗಿ ಸೂಪರ್ ಟ್ಯಾಕಲ್ ಆನ್ ಅಲ್ಲಿದೆ. ಹನ್ನೊಂದು 10ರಲ್ಲಿ ಪಂದ್ಯ ಮುನ್ನಡೆತಾ ಇದೆ. ಬೋನಸ್ ಆನಲ್ಲಿದೆ. ಕಾದ್ ನೋಡುವ. ಉಡುಪಿ ತಂಡದ ಆಟಗಾರರು ಬೋನಸ್ನ ಕದೀತಾರ ಇಲ್ಲ ವಾಪಸ್ ಬರ್ತಾರ ಅಂತ. ಸಾಕಷ್ಟು ಪ್ರಯತ್ನ ಆಯಿತು. ಮಿಡ್ ಲೈನ್ ನ ಹತ್ತಿರದಲ್ಲಿ ಕಾದ್ ನೋಡ್ಬೇಕಾಗಿದೆ ತೀರ್ಪುಗಾರಿಂದ ಯಾವ ತೀರ್ಮಾನ ಬರುತ್ತೆ ಅಂತ ಹೇಳಿ. ಇಲ್ಲಿ ಆಂಟಿ ಕ್ರಾಸ್ ಆಗಿರೋದ್ರಿಂದ ರೈಡರ್ ಸೇಫ್ ಎನ್ನುವಂತ ಒಂದು ತೀರ್ಮಾನ. ಉತ್ತಮವಾದಂತ ಒಂದು ನಿರ್ಣಯ. ನಾಲ್ಕು ಆಟಗಾರ ನಡುವೆ ವಿಜಯನಗರ ತಂಡದ ಜರ್ಸಿ ನಂಬರ್ 9 ಆಟಗಾರ. ಹನ್ನೊಂದು ಸಮಬಲ ಹೋರಾಟದಲ್ಲಿ ಪಂದ್ಯ. ರೈಡರ್ ಇಸ್ ಸೆಲ್ಫ್ ಔಟ್. ರೈಡರ್ ಯಾವುದೇ ಅಂಕ ಪಡೆಯದೆ ಲಾಬಿಯನ್ನು ಪ್ರವೇಶ ಮಾಡಿರೋದ್ರಿಂದ ಸೆಲ್ಫ್ ಔಟ್ ಆಗಿದ್ದಾರೆ. ಕೊನೆಯ 5 ನಿಮಿಷಗಳು. ಮಂಡ್ಯ ಹಾಗೂ ಬೀದರ್ 2ನೇ ಕರೆ. ಕೊನೆಯ 5 ನಿಮಿಷಗಳೊಂದಿಗೆ ಪಂದ್ಯಾಟ ಮುನ್ನಡೆತಾ ಇದೆ.
ಅಂಕಣ 2ರಲ್ಲಿ ಬಹಳ ಅದ್ಭುತವಾದಂತಹ ಒಂದು ಮಾರ್ಕಿಂಗ್ ವ್ಯವಸ್ಥೆಯೊಂದಿಗೆ ನಮ್ಮ ಬಾವ ಅವರು ಸಹ ಸಹಕರಿಸ್ತಾ ಇದ್ರೆ ಅವರಿಗೂ ಸಹ ಧನ್ಯವಾದ. ಟೈಮ್ ಔಟ್ ವಿಜಯನಗರ ತಂಡದ ಪರವಾಗಿ. ಬಾವ ಅವರೇ ಒಂದ್ ಸ್ವಲ್ಪ ಬೋನಸ್ ಲೈನ್ ಮಾರ್ಕ್ ಮಾಡಿದ್ರೆ ಉತ್ತಮ ಆಗಿತ್ತು. ಆ ಕಡೆ ಮಾಡಿ ಬನ್ನಿ, ಆ ಕಡೆ ಗ್ರೌಂಡ್, ಆ ಕಡೆ ಗ್ರೌಂಡ್. ಕಣ 2ರಲ್ಲಿ ಮಂಡ್ಯ ವಿರುದ್ಧ ಬೀದರ್. ಅಂಕಗಳು ಸರಿಯಾಗಿದೆ. 12-11ರಲ್ಲಿ ಉಡುಪಿ ತಂಡದ ಪರವಾಗಿ 12-1 ಅಂಕಗಳ ಮುನ್ನಡೆ. ಎಸ್ ವಿಜಯನಗರ ತಂಡದ ಲೆಫ್ಟ್ ರೈಡರ್ ಎಸ್ ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಉತ್ತಮವಾದಂತಹ ಒಂದು ಬ್ಲಾಕ್. 13-11 2 ಅಂಕದ ಮುನ್ನಡೆಯಲ್ಲಿ ಉಡುಪಿ ತಂಡ. ಬಾವ ಅವರೇ ಒಂದ್ ಸ್ವಲ್ಪ ನೀರಿದ್ರೆ ಅಂಕಣಕ್ಕೆ ಸಿಂಪಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ವಿ. ಬಾವ ಅವರು ಒಂದ್ ಸ್ವಲ್ಪ ನೀರಿದ್ರೆ ಅಂಕಣಕ್ಕೆ ಸಿಂಪಡಿಸಿ. ಸಬ್ಸ್ಟಿಟ್ಯೂಟ್ ಉಡುಪಿ ತಂಡದ ಪರವಾಗಿ. ಉಡುಪಿ ತಂಡದ ಪರವಾಗಿ 13-11ರಲ್ಲಿ ಪಂದ್ಯ ಮುನ್ನಡೀತಾ ಇದೆ. ಅಂಕಣ 2ರಲ್ಲಿ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 13-11 ಮಂಡ್ಯ ಹಾಗೂ ಬೀದರ್ 2 ತಂಡಗಳಿಗೆ ಇದು ಅಂತಿಮ ಕರೆ. ಗ್ರೌಂಡ್ ಬನ್ನಿ, 2 ತಂಡಗಳು ನಾಯಕರೇ ತಮ್ಮ ತಂಡಗಳನ್ನು ಕಣಕ್ಕೆ ಕರೆತನ್ನಿ. ಯಾವುದೇ ಅಂಕಗಳಿಲ್ಲದೆ ಉಡುಪಿ ಆಟಗಾರರು ತಮ್ಮ ಅಂಕಣಕ್ಕೆ ವಾಪಸ್ಸಾಗಿದ್ದಾರೆ. ಬಾವ ಅವರು ಒಂದ್ ಸ್ವಲ್ಪ ಬೋನಸ್ ಲೈನ್ ಮಾರ್ಕ್ ಮಾಡಿ. ನಿರಂತರವಾಗಿ ನಮ್ಮ ಮಣ್ಣಿನ ಕಬಡ್ಡಿ ಅಂಕಣಕ್ಕೆ ಶ್ರಮಿಸ್ತಾ ಇರುವಂತ ಕುಶಾಲನಗರದ ಬಾವ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತ ಹೇ ಪ್ರಭು ಬಾವ ಲೈನ್ ಹೊಡಿಬೇಕಂದ್ರೆ ವಾಲಂಟಿಯರ್ಸ್ ಹಗ್ಗ ಹಿಡಿಬೇಕು. 13-11ರಲ್ಲಿ ಪಂದ್ಯ ಮುನ್ನಡೀತಾ ಇದೆ. ಉಡುಪಿ ತಂಡದ ಪರವಾಗಿ 13. ಆದಮವ್ರೆ ಇಲ್ಲಿ ಯಾವ ಟೀಮ್ ನಿಮ್ದು? ಉಡುಪಿ. ಅವಾಗಲ್ಲಿ ತುಮಕೂರು. ಹಾ ಕರೆಕ್ಟ್, ಬಾವ ಹೇಳ್ತಿರೋದು ಸರಿಯಾಗಿದೆ. ಇವಾಗ ಹಗ್ಗ ಹುಡ್ಕೋಕ್ ಹೋದ್ರೆ ಕಷ್ಟ ಆಯ್ತದೆ. ಮಳೆ ಬಂದ್ರು ಸಹ ನಮ್ಮ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಅಧ್ಯಕ್ಷರಾಗಿರುವಂತಹ ಕೃಷ್ಣಪ್ಪ ಅವರು ಬಹಳ ಉತ್ತಮ ರೀತಿಯಲ್ಲಿ ಒಂದು ಟೀಮ್ ಅನ್ನ ಇಲ್ಲಿ ಸಂಘಟಿಸಿ ಮತ್ತೆ ಪಂದ್ಯವನ್ನು ಆರಂಭಿಸಿದ್ದಾರೆ. ಸಾಕಷ್ಟು ಗೊಂದಲಗಳಿತ್ತು. ಇಂಡೋರ್ ಮಾಡುವ ಒಂದು ವ್ಯವಸ್ಥೆಗೂ ಸಹ ಸಜ್ಜಾಗ್ತಾ ಇದ್ರು. ಆ ನಂತರದಲ್ಲಿ ಎಲ್ಲರ ಒಂದು ಪರಿಶ್ರಮ, ನಮ್ಮ ಕುಶಾಲನಗರ ತಾಲೂಕಾ ಒಕ್ಕಲಿಗರ ಯುವ ವೇದಿಕೆ ಒಂದು ಪರಿಶ್ರಮ, ಹಾಗೆ ಪ್ರಯತ್ನ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆಯ ಪರಿಶ್ರಮದಲ್ಲಿ ನೋಡುವ ಬೋನಸ್ ಇದೆಯಾ ಏನು ಅಂತ. ಯಾವುದೇ ಅಂಕಗಳಿಲ್ಲದೆ ತಮ್ಮ ಅಂಕಣಕ್ಕೆ ಥರ್ಡ್ ರೈಡ್ ಉಡುಪಿ ತಂಡಕ್ಕೆ ಡೂ ಆರ್ ಡೈ ಸೂರಿ. ಉಡುಪಿ ತಂಡದ ಒಬ್ಬ ಅನುಭವಿ ಆಟಗಾರ. ಡೈ ರೈಡ್ನಲ್ಲಿ ಯಶಸ್ವಿಯಾಗಿ ಅಂಕವನ್ನು ಪಡೆದು ವಾಪಸ್ಸಾಗಿದ್ದಾರೆ ಉಡುಪಿ ತಂಡದ ಆಟಗಾರ.
14-11 ಉಡುಪಿ ತಂಡದ ಪರವಾಗಿ 14. ಕಣ ಒಂದರಲ್ಲಿ ಮುಂದಿನ ಪಂದ್ಯ. ಕಣ ಒಂದರಲ್ಲಿ ಅಂತಿಮ ಕರೆ ಬೀದರ್ 1 ಅಂಕ ವಿಜಯನಗರದ ತಂಡದ ಪರವಾಗಿ. ಬನ್ನಿ ಜಲ್ಲಿ ಎರಡು ತಂಡದ ನಾಯಕರೇ. ಸೆಂಟ್ರಲ್ ಲೈನ್ ಸನಿಹ ರೈಟ್ ಕ್ಯಾಚ್ ಮಾಡ್ಲಿಕ್ಕೆ ಹೋಗಿ ವಿಫಲರಾಗಿದ್ದಾರೆ. ಮಂಡ್ಯ ಹಾಗೂ ಬೀದರ್ 14-12 ಉಡುಪಿ ತಂಡದ ಪರವಾಗಿ 14. ಪಂದ್ಯ ಮ್ಯಾಟ್ ಮೇಲೆ ಇರುತ್ತೆ. ಶೂ ತಗೊಂಡ್ ಬನ್ನಿ, ಇಲ್ಲಿ ಬಂದು ಹಾಕೊಳ್ಳಿ. ಮಂಡ್ಯ ಹಾಗೂ ಬೀದರ್ ತಂಡ ಎಸ್, ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿದೆ. ಕ್ಯಾಪ್ಟನ್ ಲಾಸ್ಟ್ 2 minutes to go. 14-12 ಇನ್ ಫೇವರ್ ಆಫ್ ಉಡುಪಿ. ವಿಜಯನಗರದ ವೇಗದ ದಾಳಿಗಾರ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಬ್ಯಾಕ್ ಹೋಲ್ಡ್, ಅದ್ಭುತವಾದಂತಹ ಒಂದು ಟ್ಯಾಕಲ್ ಉಡುಪಿ ತಂಡದ ಆಟಗಾರರಿಂದ. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. 2 ತಂಡಗಳಿಗೆ 1 ಅಂಕ. 15-13 ಸ್ಕೋರ್ ಗಮನಿಸಿ ಸರ್. ಸ್ಕೋರ್ ಇನ್ ಫೇವರ್ ಆಫ್ ಉಡುಪಿ. ಆದಮ್ ಕುಶಾಲ್ ನಗರ್ ಅವರು ಎಲ್ಲದ್ರು ಈ ಕಡೆ ಬನ್ನಿ. ಎಸ್, ಮತ್ತೆ ದಾಳಿಯಲ್ಲಿ ವಿಜಯನಗರ ತಂಡದ ಜರ್ಸಿ ನಂಬರ್ 8 ಆಟಗಾರ. 2 ತಂಡದ ನಾಯಕರೇ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಉಡುಪಿ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ. 16-13 ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಕಾರ್ತಿಕ್, ತೀರ್ಪುಗಾರರಾಗಿ ಹೇಮಂತ್ ಹಾಗೂ ಅಭಿಷೇಕ್, ಸ್ಕೋರರ್ ಆಗಿ ಜಾನ್ಸನ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸಿದ್ದು ಹಾಗೂ ಶಂಕರ್ ಸೋಲೊಟ್ಟಿಗೆ, ಥರ್ಡ್ ರೇಡ್ ಪ್ರವೀಣ್. ಎಲ್ಲ ತೀರ್ಪುಗಾರ ಕಣಕ್ಕೆ ತೆರಳಿ. ಅಂತಿಮ ಕರೆ ಮಂಡ್ಯ ಹಾಗೂ ಬೀದರ್. ಪಂದ್ಯ ಮುಕ್ತಾಯವಾಗಿದೆ. ಮಂಡ್ಯ ಹಾಗೂ ಬೀದರ್ 17-14 ಪಂದ್ಯ ಮುನ್ನಡೆತಾ ಇದೆ. ಮಂಡ್ಯ ಹಾಗೂ ಬೀದರ್ ಆಲ್ ಔಟ್ ಅಂಕಗಳನ್ನ ಉಡುಪಿ ತಂಡ ಕಾರ್ತಿಕ್ ಬನ್ನಿ. ತಮ್ಮ ತೆಕ್ಕೆ ಹಾಕೊಂಡಿದ್ದಾರೆ. 4 ಅಂಕಗಳೊಂದಿಗೆ ಉಡುಪಿ 21. ಪಂದ್ಯ ಮುಕ್ತಾಯವಾಗಿದೆ. ಈ ಪಂದ್ಯದಲ್ಲಿ ಉಡುಪಿ ತಂಡ ವಿಜಯಶೀಲಾಗಿದೆ. 21-15 6 ಅಂಕದ ಅಂತರದಲ್ಲಿ ಉಡುಪಿ ತಂಡ ವಿಜಯಶೀಲಾಗಿದೆ. ಉತ್ತಮ ಪ್ರದರ್ಶನ ನಡೆದಂತ ವಿಜಯನಗರ ತಂಡಕ್ಕೂ ಸಹ ಧನ್ಯವಾದ. ಬಾವ ಅವರೇ, ಊಟ ಆಯ್ತಾ? ಬಾವ ಅವ್ರೆ, ಕುಶಾಲನಗರದ ಬಾವ. ಹೇ ಪ್ರಭು, ಊಟ ಆಯ್ತಾ? ಸಂಕಣ 1 ಮಂಡ್ಯ ವಿರುದ್ಧ ಬೀದರ್. ಆಟ ಜಂಪ್. ಬಾವಾ ಎಲ್ಲಿದ್ರಿ?